ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅವಲಕ್ಕಿ ಮತ್ತು ರವೆ ಹಾಕಿ ಮಾಡಿರೋ ಇಡ್ಲಿ. ಇದಕ್ಕೆ ಅವಲಕ್ಕಿನ ಚೆನ್ನಾಗಿ ಸೋಸಿಬಿಟ್ಟು ಅದನ್ನು ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕೆ ಸಾಕಾಗೋಷ್ಟು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ರವೆ, ಸಣ್ಣ ರವೆ ಆದರೂ ತೊಗೊಳ್ಬೋದು, ಅಥವಾ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಕೂಡ ತೊಗೊಳ್ಬೋದು. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಅದು ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಗಟ್ಟಿ ಮೊಸರಾದ್ರಿಂದ ನೀಟಾಗಿ ಕಲಸೋಕ್ಕಾಗಲ್ಲ, ಹಾಗಾಗಿ 1 ಲೋಟದಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ರವೆ ಮತ್ತು ಅವಲಕ್ಕಿ ಆದ್ದರಿಂದ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ರವೆ ನೆನಿಬೇಕು. ಹಾಗಾಗಿ ಅದಾದ ನಂತರ ಒಂದು 10 ನಿಮಿಷದವರೆಗೂ ಬಿಡಬೇಕು, ರೆಸ್ಟ್ ಮಾಡಬೇಕು. ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಷ್ಟರಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ಪಷ್ಟು ಕಾಯಿ ತುರಿ, 4 ಹಸಿಮೆಣಸಿನ್ಕಾಯಿ, ನೀವು ಖಾರ ಜಾಸ್ತಿ ಕಡಿಮೆ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಬೋದು. 5 ಬೆಳ್ಳುಳ್ಳಿ, 2 ಸ್ಪೂನ್ ಹುರ್ಗಡ್ಲೆ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಹುಣಸೆ ರಸ 2 ಸ್ಪೂನಷ್ಟು, ಅರ್ಧ ಸ್ಪೂನ್ ಉಪ್ಪು, ಇಷ್ಟು ಹಾಕ್ಕೊಂಡ್ಬಿಟ್ಟು ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡೋದೇನು ಅಂತ ಅಂದರೆ ರುಚಿನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ, ಮತ್ತು ಒಂದು ಸ್ವಲ್ಪ ಸಮಯದವರೆಗೂ ಇಡ್ಬೋದು. ಅದರಿಂದ ಒಗ್ಗರಣೆ ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆ 1/4 ಸ್ಪೂನು, 1 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ಇವಾಗ 10 ನಿಮಿಷ ಆಗಿದೆ. ರವೆ ಕೂಡ ಚೆನ್ನಾಗಿ, ರವೆ ಮತ್ತು ಅವಲಕ್ಕಿ ಎರಡು ನೀರನ್ನು ಚೆನ್ನಾಗಿ ಹೀರ್ಕೊಂಡು ಮತ್ತೆ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು. ಅಂದರೆ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇಡ್ಲಿ ಬ್ಯಾಟರ್ ಗೊತ್ತಿದೆಲ್ಲ, ಎಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಳ್ತೀವೋ ಆ ರೀತಿ. ಈಗ ಇನ್ನೂ ಸೋಡಾ ಹಾಕ್ಕೊಳ್ತಾ ಇಲ್ಲ, ಅದ್ರ ಬದಲಾಗಿ ಇನ್ನೂ 1 ಫುಲ್ ಸ್ಪೂನ್ ಇರುತ್ತೆ, ಅದನ್ನು ನಾವು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೋರಿಂಗ್ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಇವಾಗ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಪ್ರೀ ಹೀಟ್ ರೀತಿ ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿ ಮೌಲ್ಡ್ಗೆ ಆಯಿಲ್ ಹಾಕಿಬಿಟ್ಟು ಎಲ್ಲ ಸವರ್ಕೊಂಡ್ಬಿಟ್ಟು ಈಗ ಇಡ್ಲಿ ಬ್ಯಾಟರನ್ನು 3/4 ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಂದ ನಂತರ ಅದು ಮೇಲ್ವರೆಗೂ ಉಬ್ಬತ್ತೆ, ಅದರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಇವಾಗ ಇಡ್ಲಿ ಬ್ಯಾಟರನ್ನು ಎಲ್ಲ ಹಾಕ್ಕೊಂಡ ನಂತರ ಇವಾಗ ಕಾದಿರೋ ಅಂತಹ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿದ್ದೀವಲ್ಲ ಸ್ಟೀಮ್ಗೋಸ್ಕರ, ಹಾಗಾಗಿ ಹಾಕ್ಬಿಟ್ಟು ಈ ಪ್ಲೇಟ್ಸ್ನೆಲ್ಲ ಇಡ್ಲಿ ಬ್ಯಾಟರ್ ಹಾಕಿರೋ ಪ್ಲೇಟ್ಸನ್ನು ಹಾಕಿಬಿಟ್ಟು 15 ನಿಮಿಷದವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ 15 ನಿಮಿಷ ಆಗಿದೆ. ಆದ ನಂತರ ಬಿಸಿನಲ್ಲೇ ತೆಗಿಬಾರ್ದು, ಸ್ವಲ್ಪ ತಣ್ಣಗಾಗೋದು ಬಿಟ್ಟು ಆಮೇಲೆ ತೆಗೆದ್ರೆ ನೀಟಾಗಿ ಎಲ್ಲ ಕ್ಲೀನಾಗಿ ಬರುತ್ತೆ. ನೋಡಿ, ಇವಾಗ ಚಟ್ನಿ ಜೊತೆ ಇಡ್ಲಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.